ಎಲ್ಲರಿಗೂ ನಮಸ್ಕಾರ. ಇವತ್ತು ಇನ್ಸ್ಟೆಂಟ್ ದೋಸೆ ಮಾಡಿ ತೋರ್ಸಕತ್ತೀನಿ. ಡೈಲಿ ನಾವು ಟಿಫನಿಗೆ ಏನು ಮಾಡೋದು ಅನ್ನೋದನ್ನು ಹೆಣ್ಮಕ್ಳಿಗೆ ಚಿಂತೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಡೈಲಿ ಏನು ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ ಒಂದೊಂದು ಸಾರಿ. ಹೀಗಾಗಿ ಇವತ್ತು ನಾನು ಇನ್ಸ್ಟೆಂಟಾಗಿ ದೋಸೆ ರೆಸಿಪಿ ತೋರ್ಸಕತ್ತೀನಿ. ಗೋಧಿ ಹಿಟ್ಟನ್ನ ಹಾಕ್ಕೊಂಡೇನಿ ನೋಡ್ರಿ. ಗೋಧಿ ಹಿಟ್ಟು ಮತ್ತು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೇನಿ. ಮತ್ತು ನೋಡ್ರಿ ಇನ್ನೊಂದು ಸ್ವಲ್ಪ ಕಡಿಮೆ ಬಿತ್ತು, ಹೀಗಾಗಿ ಉಪ್ಪನ್ನ ಇನ್ನೊಂದು ಸ್ವಲ್ಪ ಹಾಕ್ಕೊಂಡೇನಿ. ಇದನ್ನು ನಾವು ಆರಾಮ್ಸೆ ಮಾಡ್ಕೊಂಡು ತಿನ್ಬೋದು. ಸಖತ್ತಾಗಿರ್ತೈತಿ. ಒನ್ ಡೇ ನಾವು ಈ ಥರ ಸಾಯಂಕಾಲ ಏನಾರು ಹಸಿವೆ ಆತಂದ್ರೂ ಕೂಡ ನಾವು ಇಮಿಡಿಯೇಟಾಗಿ ಮಾಡಿಕೊಂಡು ತಿನ್ಬೋದು. ಆರೋಗ್ಯಕ್ಕೆ ಒಳ್ಳೆಯದು ಗೋಧಿ ಹಿಟ್ಟು ಕೂಡ. ಈಗ ನಾನು ಮೊದಲು ಡ್ರೈ ಮಿಕ್ಸ್ ಮಾಡಿಕೊಂಡೆ. ಎಲ್ಲನೂ ಹಾಕ್ಕೊಂಡಾದ್ಮೇಲೆ ಗೋಧಿ ಹಿಟ್ಟಿಗೆ ಜೀರಿಗೆ ಮತ್ತು ಉಪ್ಪು ಹಾಕ್ಕೊಂಡು ಈಗ ನೀರನ್ನ ಮಿಕ್ಸ್ ಮಾಡ್ಕೊಳಕತ್ತೀನಿ. ಯಾವ ಥರ ಕಲಿಸೋದು ಅನ್ನೋದನ್ನು ತೋರಿಸ್ತಾ ಇದ್ದೇನೆ, ನೋಡ್ಬೋದು. ತುಂಬ ಚೆನ್ನಾಗಾಗ್ತಾವೆ ಇವು. ಇನ್ಸ್ಟೆಂಟಾಗಿ ನಾವು ಏನಾದರೂ ಮಕ್ಕಳು ದೋಸೆ ತಿನ್ನಬೇಕು ಅನ್ನಿಸ್ದಾಗ ಈ ಥರ ಮಾಡಿಕೊಟ್ರೆ ಆರಾಮ್ಸೆ ಇಷ್ಟಪಟ್ಟು ತಿಂತಾರಂತಲೇ ಹೇಳ್ಬೋದು. ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತಂದರೆ ನಾವು ಮಾಡೋದು ಈರುಳ್ಳಿ ಪಲ್ಯ ಇದಕ್ಕೆ ಒಳ್ಳೆ ಕಾಂಬಿನೇಷನ್ನು. ಆಲೂಗಡ್ಡೆ ಪಲ್ಯ ಸೆಟ್ ಆಗೋದಿಲ್ಲ ಇದಕ್ಕೆ. ಈರುಳ್ಳಿ ಪಲ್ಯ ಕೂಡ ನಾನು ಸಿಂಪಲ್ಲಾಗಿ ಮಾಡಿ ತೋರಿಸ್ತೇನೆ ನಿಮ್ಗೆ. ಇದು ಗಂಟಿಲ್ದಂಗೆ ನಾವು ಈ ಥರ ಮಿಕ್ಸ್ ಮಾಡ್ಕೋಬೇಕು ಮೊದಲು. ಯಾರೆಲ್ಲ ಹೊಸದಾಗಿ ಫಸ್ಟ್ ಟೈಮ್ ನೋಡಕತ್ತೀರಿ, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಕತ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಅತಿ ಗಟ್ಟಿನೂ ಇರಬಾರ್ದು, ಅತಿ ನೀರಾಗಿನೂ ಇರಬಾರ್ದು. ಇದು ಮೀಡಿಯಮ್ ಹದಕ್ಕೆ ಇರಬೇಕು. ದೋಸೆ ಹಿಟ್ಟು ನಿಮ್ಗೆ ಗೊತ್ತೈತಲ್ಲ, ಆ ಹದಕ್ಕೆ ನಾವು ಕಲಿಸ್ಕೋಬೇಕಾಗುತ್ತೆ. ಇದನ್ನ ನೀರು ಹಾಕ್ಕೊಂಡು ಒಂದು 10 ನಿಮಿಷ ನಾವು ನೆನೆಯಾಕೆ ಬಿಡ್ಬೇಕಷ್ಟೆ, ಭಾಳ ಹೊತ್ತೇನು ಬೇಡ. ಮತ್ತು ಇದಕ್ಕೆ ಸೋಡಾ ಏನೂ ಹಾಕೋಂಗಿಲ್ಲ. ನಾವು ಆರಾಮ್ಸೆ ಇಷ್ಟ 3 ನಾವು ವಸ್ತುಗಳನ್ನ ಉಪಯೋಗಿಸ್ಕೊಂಡು ಮಾಡ್ಬೋದು. ಗೋಧಿ ಹಿಟ್ಟು, ಜೀರಿಗೆ, ಉಪ್ಪು 3 ನೋಡ್ರಿ ಈ ಥರ ಆಗಬೇಕು. ನಾನು ತೋರಿಸಿದ್ನಲ್ಲ ಈ ಹತ್ತಕ್ಕೆ ಇರಬೇಕು. ಈಗ ನಾನು ಒಂದು 10 ಮಿನಿಟ್ಸು ನಾನು ಒಂದು ಸ್ವಲ್ಪ ನೆನೆಯಕ್ಕೆ ಬಿಡ್ತೀನಿ. ಆಮೇಲೆ ಅಷ್ಟನ್ರಾಗ ಅದು ನೆನೆರಾಗ ನಾನು ಒಂದು ಪಲ್ಯ ಮಾಡಿ ತೋರಿಸ್ತೀನಿ ಇದಕ್ಕೆ ಕಾಂಬಿನೇಷನ್ ಅಂತೇಳಿ. ಒಂದು ಪ್ಯಾನ್ ಇಟ್ಕೊಂಡೀನಿ. ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ರಿ. ದೊಡ್ಡ ಚಮಚದಿಂದ 1 ಚಮಚ ಎಣ್ಣೆ ಹಾಕ್ಕೊಳ್ರಿ. ಎಣ್ಣೆ ಕಾದಿಂದ ಒಂದು ಸ್ವಲ್ಪ ಸಾಸಿವೆ ಹಾಕೋಣಂತ. ಈಗ ಸಾಸಿವೆ ಹಾಕೊಳಕತ್ತೆ ನೋಡ್ರಿ. ಸಾಸಿವೆ ಚಟ್ಪಟ್ ಅಂತ ಸಿಡಿಲಿ. ಇದನ್ನು ನಾನು ಈರುಳ್ಳಿನ ಒಂದು ಸ್ವಲ್ಪ ಜಾಸ್ತಿನೇ ತೊಗೋಬೇಕು. ಇದಕ್ಕೆ ಬರೀ ಈರುಳ್ಳಿ ಪಲ್ಯ ಮಾಡೋದ್ರಿಂದ ಈರುಳ್ಳಿ ಪ್ರಮಾಣ ಜಾಸ್ತಿನೇ ಇರಬೇಕು. ಈಗ ಸಾಸಿವೆ ಚಟ್ಪಟ್ಟನಿಂದ ಈಗ ರೆಡಿ ಮಾಡಿ ಇಟ್ಕೊಂಡಿದ್ದ ನಾನು ಈಗ ನೋಡ್ಬೋದು ಈರುಳ್ಳಿನ ಒಂದು 5-6 ದೊಡ್ಡ ಈರುಳ್ಳಿ ನಾನು ತೊಗೊಂಡಿನಿ. ಇದು ಕರಿಗಿಂದ ಕರಿಗಿಂದ ಸ್ವಲ್ಪ ಆಗುತ್ತೆ, ಅದ್ರ ಸಂಬಂಧ ಜಾಸ್ತಿನೇ ತೊಗೋಬೇಕು ಈರುಳ್ಳಿನ. ಈಗ ನೋಡ್ರಿ ಮೆಣಸಿನ್ಕಾಯಿ, ಕರಿಬೇವು ಮತ್ತು ಈರುಳ್ಳಿನ ಹಾಕ್ಕೊಂಡೇನಿ. ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಇದನ್ನು ಎಣ್ಣೆ ಒಳಗನ ಹುರ್ಕೋಬೇಕು. ಆಮೇಲೆ ಉಪ್ಪು ಮತ್ತು ಅರಿಶಿಣದ ಪೌಡ್ರ್ ಹಾಕ್ಕೋಬೇಕು ಇದಕ್ಕೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ. ಉಪ್ಪು ಜಾಸ್ತಿ ಹಾಕ್ಕೋಬೇಡ್ರಿ, ನೋಡ್ಕೊಂಡು ಹಾಕ್ಕೊಳ್ರಿ. ಉಪ್ಪನ್ನ ಕಡಿಮೆ ಬಿದ್ದರೆ ಮತ್ತೆ ಸೇರಿಸ್ಕೋಬೋದು. ಜಾಸ್ತಿ ಆದರೆ ಭಾಳ ಕಷ್ಟ ಆಗುತ್ತೆ, ಮತ್ತು ಉಪ್ಪಾಗಿದ್ರೆ ತಿನ್ನೋಕೆ ಆಗೋದಿಲ್ಲ. ಅದರ ಸಂಬಂಧ ಕಡಿಮೆನ ಹಾಕ್ಕೊಳ್ರಿ. ಚಲೋತ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಒಳಗನ ಈ ಥರ ಕೈಯಾಡಿಸ್ಕೊತಿರ್ಬೇಕು. ಸ್ವಲ್ಪ ಈರುಳ್ಳಿ ಮೆತ್ತಗಾಗಬೇಕು, ಅಲ್ಲಿವರೆಗೂ ನಾವು ಈ ಥರ ಕೈಯಾಡಿಸ್ಕೊತಿರ್ಬೇಕು. ಈ ಗೋಧಿ ದೋಸೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಗೋಧಿ ದೋಸೆ ಜೋಡಿ ಈ ಪಲ್ಯ ಮಾತ್ರ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸ್ವಲ್ಪ ನೀರು ಚಿಮುಕ್ಸಾಕತ್ತೀನಿ. ಸ್ವಲ್ಪ ಭಾಳಲ್ಲ, ಸ್ವಲ್ಪ ನೀರು ಚಿಮುಕ್ಸ್ರಿ, ಚೆನ್ನಾಗಿ ಬೇಯಲದು. ಸ್ವಲ್ಪ ಪ್ಲೇಟ್ ಮುಚ್ಚಿಡ್ತೀನಿ. ಭಾಳ ಥರ ಬೇಡ, 1 ನಿಮಿಷ ಅಷ್ಟು ಪ್ಲೇಟ್ ಮುಚ್ಚಿಡೋಣ ಅಂತ. ನೋಡಿರಿ, ರೆಡಿ ಆಯ್ತು ರುಚಿಕರವಾದ ಈರುಳ್ಳಿ ಪಲ್ಯ. ಒಂದು ಸಾರಿ ಮಾಡ್ಕೊಳ್ರಿ ನೀವು. ಗೋಧಿ ದೋಸೆ ಜೋಡಿ ಒಳ್ಳೆ ಕಾಂಬಿನೇಷನು, ಸಖತ್ತಾಗಿರ್ತೈತಿ. ನೋಡಿರಿ, ಇಷ್ಟ ಆದ್ರೆ ಸಾಕು. ಈಗ ದೋಸೆ ಮಾಡ್ಕೊಳೋಣಂತ ಹಂಚು ಕಾಯಕ್ಕೆ ಇಡ್ತೀನಿ. 10 ನಿಮಿಷ ಬಿಟ್ಟಿದ್ದೆ ನೋಡಿರಿ. ಮೊದಲು ನಾನು ಹಂಚಿಗೆ ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಮೊದಲು ಸ್ಟಾರ್ಟಿಂಗ್. ಎಲ್ಲ ಹಂಚಿಗೆಲ್ಲ ಸವರ್ಕೊಂಡು ಬಿಡಬೇಕು ಒಂದು ಸಾರಿ.
ಹಂಚು ಚಲೋತ್ನ ಕಾದಿರಬೇಕು ನೋಡ್ರಿ. ಪಲ್ಯ ಎಷ್ಟು ಮಸ್ತ್ ಆಗೈತಿ. ನಾನು ಒಂದು ಪ್ಲೇಟಿಗೆ ಹಾಕ್ಕೊಳಕತ್ತೀನಿ. ಈಗ ಬಿಸಿ ಬಿಸಿ ದೋಸಾನ ತಿನ್ಬೇಕಿದ್ನ, ಅದಕ್ಕೆ ದೋಸೆ ಮಾಡಿದ ತಕ್ಷಣ ನಾನೀಗ ಪ್ಲೇಟಿಗೆ ಸರ್ವ್ ಮಾಡ್ತೀನಿ. ಬಿಸಿದ ತಿನ್ನಿರಿ, ಆರಿದ್ದು ಹೋಗೋದೇ ಇಲ್ಲ. ಇದು ಗೋಧಿ ಹಿಟ್ಟಿನ ದೋಸೆ, ಇದು ಮಾತ್ರ ಬಿಸಿ ಬಿಸಿದನ ತಿನ್ನಬೇಕು. ಈಗ ನೋಡ್ರಿ ಹಿಟ್ಟು ಎಷ್ಟು ಮಸ್ತ್ ಆಗೈತಿ. ನಿಮಗೆ ಎಷ್ಟು ದೊಡ್ಡದು ಬೇಕು ನೀವು ಅಷ್ಟು ದೊಡ್ಡಕ್ಕೆ ಮಾಡ್ಕೋಬೋದು. ಭಾಳ ತೆಳ್ಳಗೆ ಮಾಡ್ಕೋಬೋದು ಈ ದೋಸಾನ, ಸಖತ್ತಾಗಿರ್ತಾವು. ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ಮೇಲ್ಗಡೆ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಳ್ರಿ. ನಾನು ಎಣ್ಣೆನ ಹಾಕ್ಕೊಳಕತ್ತೀನಿ. ಮತ್ತು ಚಲೋತ್ನ ಕಾಸಿರಬೇಕು ನೀವು ಮೊದಲು ನೀವು ದೋಸೆ ಹಾಕುವಾಗ. ಆಮೇಲೆ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ದೋಸೆ ಹಾಕಬೇಕು. ಹೈ ಫ್ಲೇಮ್ನಾಗ ಇಟ್ಕೊಂಡು ನೀವು ದೋಸಾನ ಹಾಕಬಾರ್ದು. ಈಗ ಎಣ್ಣೆನ ಹಾಕ್ಕೊಳಕತ್ತೀನಿ. ಸುತ್ತಲೂ ಎಣ್ಣೆ ಹಾಕ್ಕೊಳೋಣ ಅಂತ. ನೋಡ್ರಿ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡಿದ್ದೆ. ಈಗ ಹೈ ಫ್ಲೇಮ್ನಾಗೆ ಇಟ್ಕೊಂಡೀನಿ. ಅಂತಂದ್ರೆ ಮೊದಲು ನಾವು ದೋಸೆ ಹಾಕುವಾಗ ಮೀಡಿಯಮ್ ಫ್ಲೇಮ್ನಾಗ ಇರಬೇಕು. ಒಂದು ದೋಸೆ ನಾನು ಹಾಕಿ ತೆಗಿದೆ. ಈಗ ಮತ್ತೊಂದು ದೋಸೆನ ಹಾಕ್ಕೊಳಕತ್ತೀನಿ ನೋಡ್ರಿ. ಈಗ ಅದನ್ನು ತೋರ್ಸೋಕ್ಕಾಗಲಿಲ್ಲ, ಯಾಕಂದರೆ ಟೈಮ್ ಆಗಿತ್ತು, ಹಿಂಗಾಗಿ ಹೊಂಟಿದ್ರು. ಅದಕ್ಕೆ ನಾನು ಅದನ್ನು ವಿಡಿಯೋ ಮಾಡ್ಕೊಂಡಿಲ್ಲ ತೆಗಿಯೋದು. ಅದಕ್ಕೆ ಈಗ ಮತ್ತೊಂದು ಹಾಕಿ ತೋರ್ಸಕತ್ತೀನಿ ನಾನೀಗ. ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಹಾಕ್ಕೊಂಡಾದ್ಮೇಲೆ ಮತ್ತು ಈಗ ಹೈ ಫ್ಲೇಮ್ನಾಗ ಇಟ್ಕೊಂಡೀನಿ. ಸುತ್ತಲೂ ಎಣ್ಣೆ ಹಾಕ್ಕೋಬೇಕು ಚಲೋತ್ನಾಗಿ. ಭಾಳ ಮಸ್ತ್ ಗರಿ ಗರಿಯಾಗಿ ಬರ್ತಾವೆ ಇವು ದೋಸೆ, ಸಖತ್ತಾಗಿರ್ತಾವು. ಸ್ವಲ್ಪ ಚಲೋತ್ನಾಗಿ ಬೆಂದ ಮೇಲೆ ನಾವು ಹೊಳ್ಳಿಸಿ ಹಾಕ್ಕೋಬೇಕು. ಕಲರ್ ನೋಡ್ಬೋದು ನೀವು ಎಷ್ಟು ಮಸ್ತ್ ಕಾಣಕತ್ತೈತಿ. ಒಂದು ಸ್ವಲ್ಪ ಬೇಯೋದು ಲೇಟ್, ಇವು ಬೇಗ ಬೇಗ ಬೇಯೋದಿಲ್ಲ, ಸ್ವಲ್ಪ ಟೈಮ್ ತೊಗೊತಾವು. ಯಾರೆಲ್ಲ ಹೊಸದಾಗಿ ಫಸ್ಟ್ ಟೈಮ್ ನೋಡಕತ್ತೀರಿ, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಕತ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಆಲ್ ಆನ್ ಆಪ್ಷನ್ನ ಕ್ಲಿಕ್ ಮಾಡಿರಿ. ನಾನು ಡೈಲಿ ಹಾಕುವಂಥ ವಿಡಿಯೋಸ್ ನಿಮ್ಗೆ ಬಂದು ಮುಟ್ತಾವು, ನೀವು ನೋಡ್ಬೋದು. ಈಗ ರೆಡಿ ಆಯ್ತು ದೋಸೆ. ಪ್ಲೇಟಿಗೆ ಹಾಕೋಣಕತ್ತೀನಿ ನೋಡ್ರಿ. ಈ ಥರ ಬಿಸಿ ಬಿಸಿದನ್ನ ತಿನ್ನಬೇಕು. ಎಲ್ಲರಿಗೂ ಹಾಕ್ಕೊಡಕತ್ತಿದ್ದೆ, ಹಾಗಾಗಿ ವಿಡಿಯೋ ಮಾಡ್ಕೊಳಕತ್ತೀನಿ. ಈ ಥರ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ನಾವು ಎಣ್ಣೆನ ಹಾಕ್ಕೊಂಡು ಮತ್ತೊಂದು ದೋಸೆನ ಹಾಕ್ಕೋಬೇಕು. ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಹಾಕ್ಕೊಳ್ರಿ ದೋಸೆನ. ನಿಮಗೆ ದೊಡ್ಡಕ್ಕೆ ಬೇಕು ಅಂತಂದ್ರೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನೀವು ದೊಡ್ಡಕ್ಕೂ ಮಾಡ್ಕೋಬೋದು. ರುಚಿಕರವಾದ ದೋಸೆ ಒಂದು ಸಾರಿ ಮಾಡಿಕೊಂಡು ತಿನ್ನಿರಿ. ಇಷ್ಟಪಟ್ಟು ತಿಂತಾರೆ. ಟಿಫನ್ನು ಬೆಳಗ್ಗೆ ಏನು ಮಾಡಬೇಕು ಅಂದಾಗ ಈ ಥರ ಒಂದು ಸಾರಿ ಒಂದಿನ ಮಾಡಿರಿ ನೀವು. ನೋಡಿರಿ ಈಗ ನಾನು ಬಿಸಿ ದೋಸೆ ತೋರಿಸಿದ್ನೆಲ್ಲ ಈಗ ನೋಡ್ಬೋದು. ಇದೇ ಥರನ ಎಲ್ಲ ದೋಸೆನೂ ನಾನು ಮಾಡಿ ಎಲ್ಲರಿಗೂ ಕೊಟ್ಟು ನಾನು ಕೂಡ ತಿಂದೆ. ನೋಡ್ಬೋದು ಎಷ್ಟು ಚೆನ್ನಾಗಾಗ್ಯಾವು ದೋಸೆ. ಈ ಥರ ಮೊದಲು ಸುತ್ತಲೂ ಬಿಡಿಸ್ಕೊಂಡು ಹೊಳ್ಳಿಸಿನೇ ಹಾಕ್ಕೋಬೇಕು. ಕಲರು ಸೂಪರು ಮತ್ತು ತಿನ್ನೋಕ್ಕೂ ಸೂಪರ್ ಅಂತ ನಾನು ಹೇಳ್ಬೋದು ಈ ದೋಸೆ. ಮತ್ತು ಮಕ್ಕಳು ಸ್ಕೂಲ್ ಬಿಟ್ಟು ಬಂದಿಂದ ಈಗೇನೋ ರಜಾ ಐತಿ. ಸ್ಕೂಲ್ ಸ್ಟಾರ್ಟ್ ಆದಾಗ ಏನಾದರೂ ಮಾಡಿಕೊಡ್ಬೇಕು ಅಂದಾಗ ಈ ಥರ ನೀವು ಡೈಲಿ ಒಂದೊಂದು ರವೆ ದೋಸೆ ಆಗಲಿ, ಈ ಥರ ಗೋಧಿ ದೋಸೆ ಆಗಲಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ದೋಸೆ ಒಲ್ಲೆ ಅನ್ನೋದಿಲ್ಲ, ಬೇರೆ ಏನಾರು ಮಾಡಿದರೆ ಒಲ್ಲೆ ಅಂತಾರೆ. ಅದ್ರ ಸಂಬಂಧ ಈ ಥರ ದೋಸೆ ರೆಸಿಪೀಸ್ನ ನಾವು ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಇಷ್ಟಪಟ್ಟು ತಿಂತಾರಂತಲೇ ಹೇಳ್ಬೋದು. ಮಕ್ಕಳಿಗೆ ಏನು ಇಷ್ಟ ಅದನ್ನು ಮಾಡಿಕೊಡ್ಬೇಕು ನಾವು. ನೋಡಿರಿ ಇನ್ನು ಮತ್ತೊಂದು ನಾನು ಹಾಕ್ಕೊಳಕತ್ತೀನಿ. ಇದೇ ಥರನ ನಾನು ಎಲ್ಲನೂ ಮಾಡಿದೆ. ಇದನ್ನ ಒಬ್ಬರು ಒಂದು 3-4 ತಿನ್ಬೋದು. ಮತ್ತು ತೆಳ್ಳಗಿರ್ತಾವಲ್ಲ ಅಷ್ಟೊಂದು ಹೊಟ್ಟೆ ತುಂಬೋದಿಲ್ಲ. 1-2ಕ್ಕೆ ಒಂದು 3-4 ಈ ಥರ ನಾವು ತಿನ್ನಬೇಕಾಗುತ್ತೆ. ಅಂದ್ರೆ ಹೊಟ್ಟೆ ತುಂಬ ಆಗುತ್ತಂತಲೇ ಹೇಳ್ಬೋದು ಈ ದೋಸೆ. ನೋಡಿರಿ ಎಷ್ಟು ಮಸ್ತ್ ಕಾಣಕತ್ತೈತಿ. ರುಚಿನೂ ಕೂಡ ಅಷ್ಟು ಸಖತ್ತಾಗಿರ್ತೈತಿ ಅಂತಲೇ ಹೇಳ್ಬೋದು. ಮತ್ತು ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ ರೀ. ಅಲ್ಲಿ ತನಕ ನಿಮ್ಮೆಲ್ಲರಿಗೂ
ನಮಸ್ಕಾರ ರೀ.